ರಾತ್ರಿ ಎಲ್ಲ ಜಗಳಾಡ್ತಾ ಇರ್ತೀರಾ ಜೋರಾಗಿ. ನೀವು ಅವ್ರಿಗೆ ಆಪೋಸಿಟ್ ಆಗಿ ಏನು ಹೇಳಬೇಕು ಅದನ್ನ ಹೇಳ್ತಿರ್ತೀರಾ. ಇನ್ನೇನು ಇವ್ರಿಬ್ರದ್ದು ಫ್ರೆಂಡ್ಶಿಪ್ ಮುಗೀತು, ಇನ್ನು ಬ್ರೇಕಪ್ ಅಷ್ಟೇ ಇವ್ರದ್ದು ಇಬ್ರದ್ದು ಫ್ರೆಂಡ್ಶಿಪ್ ಅಂತ ಅಂತಿರ್ಬೇಕಿದ್ರೆ ನೆಕ್ಸ್ಟ್ ಡೇ ಆರಾಮಾಗಿ ಜಿಮ್ಮಲ್ಲಿ ಮತ್ತೆ ಮಾತುಕತೆ ಶುರುವಾಗಿರುತ್ತೆ. ಮತ್ತೆ ಸೋಫಾ ಮೇಲೆ ಕುತ್ಕೊಂಡು ಮಾತುಕತೆ ಸ್ಟಾರ್ಟ್ ಆಗಿರುತ್ತೆ. ಮತ್ತೆ ಇನ್ಯಾರನ್ನೋ ಕಾಲು ಎಳೆಯೋದು ಅದೆಲ್ಲವೂ ಸ್ಟಾರ್ಟ್ ಆಗಿರುತ್ತೆ. ಏನಿದು ಇವರಿಬ್ರದ್ದು ಅಂದರೆ ಫೆವಿಕಾಲ್ ಥರ ಇದಾಗಿದ್ದಾರೆ. ಅಂದರೆ ಅವ್ರಿಗೆ ಇನ್ನೊಂದು ವಿಷಯ ಏನು ಹೇಳಬೇಕು ಅಂದರೆ ಅವ್ರಿಗೆ ಅವ್ರ ಅಮ್ಮ ಬೇರೆ ಹೇಳಿರ್ತಾರೆ ನಿಮ್ಮಿಂದ ದೂರ ಇರಿ ಅಂತ ಹೇಳ್ಬಿಟ್ಟು. ಸೊ ಇಷ್ಟಾದ್ರೂ ಆಗ ಜಗಳ ಆಗುತ್ತಲ್ಲ, ಅದಾದಮೇಲೆ ಇವ್ರು ಇಷ್ಟ ಬಿಡಿ ಇನ್ನು ಮಾತಾಡಲ್ಲ ಒಬ್ರಿಗೊಬ್ರು ಅಂತಲೇ ವಿವಸ್ ಅಂತ ಅಂದ್ಕೊಳ್ತಾ ಇರ್ತಾರೆ. ಆದರೂ ನಿಮ್ಮಿಬ್ಬರು ಫ್ರೆಂಡ್ಶಿಪ್ಪು ಕೊನೆವರೆಗೂ ಹಾಗೆ ಉಳಿದಿದೆ. ಒಂದೇನಂದರೆ ದಟ್ ಮೆಚ್ಯೂರ್ಡ್ ಪರ್ಸನ್ ಇರಬೇಕು, ಒಂದು ಪರ್ಸನ್ನ ಅರ್ಥ ಮಾಡ್ಕೋಬೇಕು ಅಂದರೆ. ಬಿಕಾಸ್ ನಾನು ಕೆಲವೊಂದು ವಿಚಾರದಲ್ಲಿ ಸಿಕ್ಕಾಬಡೆ ಸಿಲ್ಲಿ ಆಗಾಡ್ತಿದ್ದೆ, ಚಿಕ್ಕ ಹುಡುಗಿ ಥರ ಅರ್ಥ ಮಾಡ್ಕೊಳ್ತಿರ್ಲಿಲ್ಲ ಬೇಗ ಅವ್ರ ಅಪ್ಪನ. ಬಟ್ ಒಂದು ಮೆಚ್ಯೂರ್ಡ್ ಪರ್ಸನ್ ಇದ್ದಾಗ ನೀಟಾಗಿ ಅರ್ಥ ಮಾಡ್ಕೊಂಡು ಹಂಗಲ್ಲ ಹಿಂಗಲ್ಲ ಅಂದರೆ. ಬಿಕಾಸ್ ಇವಾಗ ಒಂದು ಅಂಡರ್ಸ್ಟ್ಯಾಂಡಿಂಗ್, ಒಂದು ಫ್ರೆಂಡ್ಶಿಪ್ಪಲ್ಲಿ ಮೇಯ್ನ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಆ್ಯಂಡ್ ಇದರಲ್ಲಿ ತ್ರಿವಿಕ್ರಮ್ ಆಗಲಿ ನಾನು ಒಂದೇ ಹೇಳ್ತಿದ್ದೆ, ನನ್ನ ಕಡೆಯಿಂದ ಏನು ಕ್ಲಾರಿಟಿ ಕೊಡ್ಬೇಕು ನಿಮ್ಗೆ. ಏನಾದರೂ ನಂದು ತಪ್ಪು ಅನಿಸ್ತಿದ್ಯಾ, ಓಕೆ ಬಂದು ಮಾತಾಡಿ, ನಾನು ಕ್ಲಾರಿಟಿ ಕೊಡ್ತೀನಿ. ಅದ್ರ ಮೇಲೆ ನಿಮ್ಗೆ ಇನ್ನೂ ನಂದು ತಪ್ಪು ಅನಿಸ್ತಿದ್ರೆ ಒಂದು ಫುಲ್ ಸ್ಟಾಪ್, ನೀಟಾಗೆ ಜಗಳ ಆಡ್ದಂಗೆ ಖುಷಿಯಿಂದ ಫುಲ್ ಸ್ಟಾಪ್ ಮೂವ್ ಆನ್. ಅದು ಬಿಟ್ಟು ಜಗಳ ಆಡ್ಕೊಂಡು ನೋಡಿದಾಗೆಲ್ಲ ಕಿರಿಕಿರಿ ಮಾಡಿಕೊಂಡು ಆ ಮನೇಲಿ, ಬಿಕಾಸ್ ತುಂಬ ದಿನಗಳ ಕಾಲ ಆ ಮನೇಲಿ ಮುಂದುವರಿಬೇಕು. ಜಗಳ ಆಡ್ಕೊಂಡು ಮುಖ ಹಿಂಗೆ ಮಾಡಿಕೊಂಡು ಅದೆಲ್ಲ ಇಟ್ ಡಸಂಟ್ ಲುಕ್ ಗುಡ್ ಅಂತ ಹೇಳಿದಾಗ ವಿ ಹ್ಯಾಡ್ ವೆರಿ ಕ್ಲಾರಿಟಿ. ಅಂದರೆ ಏನು ಮಾಡ್ತಿದ್ದೀವಿ ಆ್ಯಂಡ್ ಜಗಳ ಆಡಿದ್ರೆ ಯಾಕೆ ಆಗ್ತಿದೆ ಅನ್ನೋದು ಕ್ಲಾರಿಟಿ ತೊಗೊಳ್ತಿದ್ವಿ. ಹಾಗಾಗಿ ಆ ಫ್ರೆಂಡ್ಶಿಪ್ ಎಲ್ಲೂ ಕಟ್ ಡೌನ್ ಆಗಲಿಲ್ಲ. ನಾನು ಅವ್ರನ್ನೆಲ್ಲೂ ಬಿಟ್ಕೊಟ್ಟಿಲ್ಲ, ಅವರು ನನ್ನ ಎಲ್ಲೂ ಬಿಟ್ಕೊಟ್ಟಿಲ್ಲ. ಹಾಗಾಗಿ ಅದೆಲ್ಲೂ ಕಟ್ ಆಗಿಲ್ಲ. ಫಿನಾಲೆ ಟಾಸ್ಕಲ್ಲಿ ನೀವು ತ್ರಿವಿಕ್ರಮ್ನ ಆಚೆ ಇಡ್ತೀರಾ. ನಿಜವಾಗ್ಲೂ ಹೇಳಬೇಕು ಅಂತಂದರೆ ಸಖತ್ ಬ್ರಿಲಿಯಂಟಾಗಿ ಆಡ್ತೀರಾ. ಆ ಟೈಮಲ್ಲಿ ಯಾರಾಗಿದ್ರೂ ಅದೇ ಮಾಡ್ತಾಯಿದ್ರು. ನೋಡಿ ಇವಾಗ ಹನುಮಂತ್ ಅವ್ರು ದೋಸ್ತನ್ನೇ ಸೆಲೆಕ್ಟ್ ಮಾಡಲ್ಲ, ಬೇರೆಯವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಸೊ ಅದಾದಾಗ ಸ್ವಲ್ಪ ನಿಮ್ಮಿಬ್ಬರು ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ದೆನ್ ಮತ್ತೆ ಏನಾಗುತ್ತೆ ಅಂತ ಅಂದರೆ ನೀವು ಇವ್ರ ಜೊತೆ ಮೋಕ್ಷಿತಾ ಜೊತೆ ಸೇರಿ ಆಟ ಆಡಿದಾಗ ಅವರಿಬ್ಬರು ನಿಮ್ಮಿಬ್ರು ಬ್ಲೇಮ್ ಮಾಡ್ತಾರೆ, ರಜತ್ ಮತ್ತು ತ್ರಿವಿಕ್ರಮು. ಸೊ ಹುಡುಗಿರು ಏನು ಒಂದು ತಂಡ ಕಟ್ಕೊಂಡು ಆಟ ಆಡಿದ್ರೆ ತಪ್ಪು, ಹುಡುಗರು ಆಟ ಆಡಿದ್ರೆ ಅದು ಸರಿ, ಯಾಕೆ ಅಂತ? ಇಲ್ಲ, ಆ ಸಿಚುಯೇಷನಲ್ಲಿ ಯಾರಿಗೆ ಆ ರೀತಿ ಅನ್ಸೋದು ನಾನು ತಪ್ಪು ಅಂತ ಹೇಳೋದಿಲ್ಲ. ಬಿಕಾಸ್ ಅಲ್ಲಿ ಸಿಕ್ಕಾಪಟ್ಟೆ ಫ್ರಸ್ಟ್ರೇಷನ್ಸ್ ಆಗ್ತಿರುತ್ತೆ. ಆ ವಾರ ಎಲ್ರಿಗೂ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿರುತ್ತೆ ಟಿಕೆಟ್ ಫಿನಾಲೆಗೆ ಹೋಗಬೇಕು ಅಂತ. ನಮ್ಗೆ ಆ ಪ್ರಾಸೆಸ್ಸೇ ಡೈಜೆಸ್ಟ್ ಆಗ್ತಿಲ್ಲ. ಟಿಕೆಟ್ ಫಿನಾಲೆಗೆ ಹೋಗೋಕೆ ಹಿಂಗೆ ಆಡಬೇಕಾ, ನಾವೇ ಸೆಲೆಕ್ಟ್ ಮಾಡ್ಕೋಬೇಕಾ ಅನ್ನೋದು ಅದೇ ಪ್ರಾಸೆಸ್ ಆಗ್ತಿರ್ಲಿಲ್ಲ, ನಮ್ಗೆ ಡೈಜೆಸ್ಟ್ ಆಗ್ತಿರ್ಲಿಲ್ಲ. ಆವಾಗ ನನಗೆ ಒಂದು ಗೇಮ್ ಏನಾಗುತ್ತಾ, ರಜತ್ನ ನಾವಿಬ್ರು ಸ್ಟ್ರಾಟಜಿ ಮಾಡ್ಕೊಂಡು ಹೊರಗಡೆ ಇರ್ತೀವಿ. ಅದಾದ್ಮೇಲೆ ತ್ರಿವಿಕ್ರಮ್ನ ಕೂರ್ಸ್ಕೊಂಡು ಸ್ಟ್ರಾಟಜಿ ಹಿಂಗೂ ಮಾಡ್ಬೋದು. ಇವಾಗ ನನ್ನನ್ನ ಹೊರಗಡೆ ನೆಕ್ಸ್ಟ್ ಗೇಮಲ್ಲಿ ಇಟ್ಟರು ಅಂದರೆ ನನ್ನನ್ನು ಯಾರು ತಗೊಳ್ಳಲ್ಲ, ಹಂಗೆ ಹೆಂಗೆ ಶಿಟ್. ಹೌದು, ಒಂದು ಕಡೆ ಶಿಟ್ ನಾನು ಈ ರೀತಿ ಸ್ಟ್ರಾಟಜಿ ಮಾಡ್ಬೋದಿತ್ತಲ್ಲ. ಸೊ ಈ ಥರ ಸ್ಟ್ರಾಟಜಿಯಲ್ಲಿ ನನಗೆ ಲೈಕ್ ಗೊತ್ತಾಗ್ತಿರ್ಲಿಲ್ಲ ಹೆಂಗೆ ಸ್ಟ್ರಾಟಜಿ ಮಾಡೋದು ಅಂತ. ಆ್ಯಂಡ್ ಅವರು ಅದೇ ಆ ರೀತಿ ಹುಡುಗರು ಮಾಡಿದ್ರೆ ಸರಿ, ಹುಡುಗಿರು ಮಾಡೋ ಹಂಗೆ ಇರ್ತಿರ್ಲಿಲ್ಲ. ಬಿಕಾಸ್ ನಾವು ಹುಡುಗಿರಾಗಿ ನಾವು ರೈಸ್ ಮಾಡ್ತೀರಾ ನೀವು ಮತ್ತೆ ಮೋಕ್ಷಿತಾ, ನೀವಿಬ್ರು ಮಾತಾಡಿದ್ರೆ ಸರಿ. ಅದು ಎಕ್ಸಾಕ್ಟ್ಲಿ ನಾನು ಅದನ್ನ ಹೇಳಿದಾಗ ಅವರು ಅಂದ್ರೆ ಲೈಕ್ ಅವ್ರವ್ರ ಇದ್ರ ಒಪಿನಿಯನಲ್ಲಿ ಅವ್ರು ಹೇಳ್ತಿದ್ರು. ಬಟ್ ನಂಗೇನಂದ್ರೆ ಈ ಪರ್ಟಿಕ್ಯುಲರ್ ನಾವೇನು ಇಷ್ಟು ಜನ ಹುಡುಗರಂತ ನಾವು ನೋಡಿದೆ ಒಳ್ಳೆ ಫೈಟ್ ಕೊಟ್ಟಿದ್ದೀವಿ. ಲೈಕ್ ಅಲ್ಲಿ ಹುಡುಗಿ ಅಂತ ಏನೂ ಬಂದಿಲ್ಲ. ಬಟ್ ಒಳ್ಳೆ ಫೈಟ್, ಅದು ಮಾತ್ರ ಸಿಕ್ಕಾಪಟ್ಟೆ ಖುಷಿಯಿಂದ ಹೇಳ್ತೀನಿ, ಒಳ್ಳೆ ಫೈಟ್ ಕೊಟ್ಟಿದ್ದೀವಿ. ನೀವೇನು ಆಡೋದು ಸುಮ್ಮನೆ ಇರ್ರಿ, ನಾವು ಆಡ್ತೀವಿ ತೋರಿಸ್ತೀವಿ ಅಂತ ಸಕ್ಕದಾಗಿ ಆಟ ಆಡಿದ್ವಿ. ಆ್ಯಂಡ್ ಆ ಮೂಮೆಂಟಲ್ಲಿ ಅವ್ರಿಗೆ ಫ್ರಸ್ಟ್ರೇಷನ್ ಆಯಿತು ಎಲ್ರಿಗೂ. ಬಿಕಾಸ್ ಆ ವಾರ ತುಂಬ ಇಂಪಾರ್ಟೆಂಟ್ ಇತ್ತು, ನಮ್ನ ಯಾರು ನೆಕ್ಸ್ಟ್ ಗೇಮ್ ತಗೊಳ್ಳಲ್ಲ. ನನ್ನನ್ನು ಹೇಳ್ತಾರೆ ನಿಮಗೆ ನೀನಂದ್ರೆ ಜಲಸಿ ಆಗ್ತಿದೆ ನನಗೆ ಅಂತ ಹೇಳ್ತೇನೆ. ನಿನ್ ಕಮ್ಮಿಯಲ್ಲಿ ಜಲಸಿ ಬರ್ತಿದ್ದೆ, ನಾನು ಗೇಮ್ ತಗೊಂಡಿಲ್ಲ ಹಂಗೆ ಹಿಂಗೆ ಅಂತ. ಬಟ್ ಜಲಸಿ ಅಂದ್ರೆ ಒಂದು ವ್ಯಕ್ತಿಗೆ ಜಲಸಿ ಇದೆ ಅಂತ ಆನ್ ಫೇಸ್ ಟು ಫೇಸ್ ಹೇಳಿದಾಗ ಮನಸ್ಸಲ್ಲಿ ಯಾವುದೇ ರೀತಿ ಇದಿರಲ್ಲ. ಬಟ್ ಕೆಲವೊಬ್ರು ಹೇಳ್ಕೊಳ್ದೆ ಇರ್ತಾರೆ. ಸೊ ಹೇಳಿದಾಗ ಓಕೆ ಆಯ್ತು, ಇದೆಯಾ ಸರಿ, ಖುಷಿ ಆಯ್ತು ಅಂತ ಹೇಳಿ ಸುಮ್ಮನೆ. ಬಟ್ ಹೌದು, ಸ್ಟ್ರಾಟಜಿ ಆ ಮನೇಲಿ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಮೈಂಡ್ ಗೇಮ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಆ ದಿನ ನಾವು ಮೈಂಡ್ ಗೇಮ್ ಮಾಡಿದ್ವಿ, ಸ್ಮಾರ್ಟಾಗಿ ಸ್ಟ್ರಾಟಜಿ ಪ್ಲೇ ಮಾಡಿದ್ವಿ. ಅವ್ರಿಗೆ ಅದು ಅವರೇ ಅಂದರೆ ರಜತೆಗೆ ಹೇಳಿರ್ತಾರೆ, ಓಕೆ ಹೇಳು ಮೋಕ್ಷಿತ. ಅಷ್ಟರ ಮುಂಚೆ ನಾನು ಮೋಕ್ಷಿತ ಮಾತಾಡ್ಕೊಂಡ್ಬಿಟ್ಟಿರ್ತೆ. ಅವ್ರು ಮಾತಾಡೋದು ಅಲ್ಲಿಂದ ನೋಡಿದೆ, ಓ ಶಿಟ್ ಇವ್ರು ಹೇಳ್ಕೊಡ್ತಾರೆ, ನಾನು ಸ್ಟ್ರಾಟಜಿ ಮಾಡ್ಬೋದು ಅಂತ. ಮೋಕ್ಷ ನಾನು ನೆಕ್ಸ್ಟ್ ರಜತೆಗೆ ನಾನು ರಜೆಗೆ ಡನ್ನ ಅನ್ಕೊಂಡು ಇಬ್ರು ಡನ್ ಅನ್ಕೊಂಡು ಅವ್ರಿಗೆ ಮಾಡಿದ್ವಿ. ಅವ್ರಿಗೆ ಅದನ್ನು ನೀವು ಮಾತಾಡ್ಕೊಂಡು ಆಡಿದ್ರಿ. ನಾನು ಮೋಕ್ಷಿಂದ ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಿಕಾಸ್ ನೋಬಡಿ ಕ್ಯಾನ್ ಎಕ್ಸ್ಪೆಕ್ಟ್ ಏನಾಗುತ್ತೆ ಏನು ಮಾಡಬೇಕು ಅಂತ. ಸ್ಟ್ರಾಟಜಿ ಇಸ್ ವೆರಿ ಇಂಪಾರ್ಟೆಂಟ್. ಆ ವಾರ ಇಂಪಾರ್ಟೆಂಟ್ ಆಗಿದೆ. ಸೊ ದ್ಯಾಟ್ಸ್ ಓಕೆ.